ಕೆಲವು ಶಾಲೆಯಲ್ಲಿ 2 ರಿಂದ 3 ಜೊತೆ ಅವಳಿ ಜವಳಿ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿರಬಹುದು. ಆದರೆ ವಾಮಂಜೂರು ತಿರುವೈಲಿನ ಸರ್ಕಾರಿ ಶಾಲೆಯಲ್ಲಿ ಬರೋಬ್ಬರಿ 7 ಜೊತೆ ಅವಳಿ ಜವಳಿ ಮಕ್ಕಳಿದ್ದಾರೆ. ವಿಶೇಷವೆಂದರೆ 7 ಅವಳಿ ಜವಳಿಗಳ ಪೈಕಿ 10 ಮಂದಿ ಹುಡುಗಿಯರು, ಉಳಿದ 4 ಮಾತ್ರ ಹುಡುಗರು. 7 ಜೊತೆ ಅವಳಿ ಜವಳಿಗಳಲ್ಲಿ ಗಂಡು ಹಾಗೂ ಹೆಣ್ಣು ಹಾಗೂ ಉಳಿದ 4 ಜೊತೆ ಅವಳಿ ಜವಳಿ ಹೆಣ್ಣು ಮಕ್ಕಳು, 1 ಜೊತೆ ಅವಳಿ ಹುಡುಗರು. ಬಹಳ ವಿಶೇಷ ಅಂದರೆ ಈಗ ಅಪರೂಪ ಒಂದು ಶಾಲೆಯಲ್ಲಿ ಇಷ್ಟು 7 ಜೊತೆ ಅವಳಿ ಜವಳಿ ಮಕ್ಕಳು ಕಾಣಸಿಗೋದು ಬಹಳ ಅಪರೂಪ. ಅದರಲ್ಲಿ ಎಲ್ಲ ಮಕ್ಕಳು ಬಹಳ ಅನ್ಯೋನ್ಯತೆಯಿಂದ ಇದ್ದಾರೆ. ಹೆಚ್ಚಿನವರು ಹೆಣ್ಮಕ್ಳೇ ಇದ್ದಾರೆ. ಅದರಲ್ಲಿ ಇನ್ನೂ 1-2 ಫೇರ್ ಹೆಣ್ಣು ಗಂಡು ಹಾಗೆ ಇದ್ದಾವೆ. ಮಕ್ಕಳು ಖುಷಿ ಆಗ್ತದೆ ನೋಡುವಾಗ, ಅಪರೂಪದ ಜೋಡಿಗಳು. ಇಂಥ ಒಂದು ಮಕ್ಕಳು ನಮ್ಮ ಜೊತೆಗಿರೋದು ನಮ್ಮ ಖುಷಿ, ನಮ್ಮ ಹೆಮ್ಮೆ ಅಂತ ಹೇಳ್ಬೋದು. ಅವಳಿ ಜವಳಿ ಮಕ್ಕಳ ಪೈಕಿ ಯಾರಾದರೂ ಒಬ್ಬರು ತಪ್ಪು ಮಾಡಿದರೆ ಮತ್ತೊಬ್ಬರು ಪೆಟ್ಟು ತಿನ್ನುವ ಪ್ರಮೇಯವೂ ಅಧಿಕ ಎಂದು ವಿದ್ಯಾರ್ಥಿಗಳು ನೆನಪಿಸಿಕೊಂಡರು. ನಮಸ್ತೆ, ನನ್ನ ಹೆಸರು ಪ್ರತಾಪ್, ನನ್ನ ತಮ್ಮನ ಹೆಸರು ಪ್ರಣಾಮ್, ನಮ್ಮ ಶಾಲೆ ಹೆಸರು ತಿರುವೈಲ್ ವಾಮಂಜೂರು. ತುಂಬ ಖುಷಿ ಆಗ್ತದೆ. ಮತ್ತು ಫ್ರೆಂಡ್ಸ್ ಎಲ್ಲ ಕರೆಯುವಾಗ ರಪ್ಪಿಬ್ಬರು ಕೂಡ ಹೋಗ್ತೇವೆ. ಕೆಲವೊಮ್ಮೆ ಅವರಿಗೆ ಮಿಸ್ಟೇಕ್ ಆಗ್ತದೆ. ಮನೆಯಲ್ಲಿ ಕನ್ಫ್ಯೂಷನ್ ಆಗ್ತದಾ? ಇಲ್ಲ ಒಟ್ಟಿಗೆ ಇರ್ತೀರಾ? ಒಟ್ಟಿಗೆ ಇಲ್ಲ. ಅವನ್ ತಪ್ಪು ಮಾಡಿದ್ರೆ ಅವನೇ ಬೇಟತೀನಿ, ನಾನು ತಪ್ಪು ಮಾಡಿದ್ರೆ ಅವನು ಬೇಟತೀನಿ. ತಿರುವೈಲು ಶಾಲೆ ಹಲವು ವಿಚಾರಗಳಲ್ಲಿ ಸಾಧನೆ ಮಾಡಿದೆ. ಇದೀಗ ಅಪರೂಪದ ಸನ್ನಿವೇಶವನ್ನ ಶಾಲೆಯಲ್ಲಿ ಕಾಣುತ್ತಿದ್ದೇವೆ. 7 ಜೊತೆ ಅವಳಿ ಜವಳಿಗಳು ಇಲ್ಲಿ ವಿದ್ಯಾಭ್ಯಾಸ ಪಡೆಯುತ್ತಿದ್ದಾರೆ. ತುಂಬಾ ಖುಷಿಯಿಂದ ಇದ್ದಾರೆ. ಶಾಲಾ ವಠಾರದಲ್ಲಿ ಅವರು ಓಡಾಡುವುದನ್ನ ನೋಡುವುದೇ ಚಂದ. ಹುಟ್ಟುಹಬ್ಬದ ದಿನ ಒಂದೇ ಕಲರ್ನ ಬಟ್ಟೆ ಧರಿಸಿ ಬರುವುದೇ ಒಂದು ಅಪೂರ್ವ ಅನುಭವ. ತುಂಬ ಖುಷಿ ಆಗ್ತಾ ಉಂಟು. ಯಾಕಂತ ಹೇಳಿದ್ರೆ ಇಲ್ಲಿ ನಿನ್ನೆ ಮಕ್ಕಳಿಗೆ ಒಂದು ಪ್ರಾತ್ಯಕ್ಷಿಕೆ ಇತ್ತು. ಅಂದರೆ ಇದರದ್ದು ಯಾವುದು ಭತ್ತ ಕಟಾವೆಲ್ಲ ಆಗಿ ಹಾಗೆ. ಆ ನಂತರ ನಮ್ಮ ಟ್ವಿನ್ಸ್ ಮಕ್ಕಳಿದ್ದಾರೆ ಇಲ್ಲಿ, ಅವಳಿ ಜವಳಿ ಒಂದು 7 ಜೋಡಿ ಇದೆ. ಭಾರಿ ಖುಷಿ ಆಯಿತು ನೋಡುವಾಗ. ನಾನು ಒಮ್ಮೊಮ್ಮೆ ಇಲ್ಲಿ ಕೇಳ್ತೇನೆ ಶಾಲೆಯಲ್ಲಿ, ಯಾರಾದರೂ ಅದರಲ್ಲಿ ಆ ಇಬ್ಬರಲ್ಲಿ ಒಂದೇ ಥರ ಇರ್ತಾರೆ. ಅದರಲ್ಲಿ ಒಬ್ಬ ತಪ್ಪು ಮಾಡಿದ್ರೆ ಇನ್ನೊಬ್ಬ ಪೆಟ್ಟು ತಿನ್ನೋದು. ಮನೆಯಲ್ಲಿ ಕೂಡ ಹಾಗೆ. ಮನೆಯಲ್ಲಿ ಹೆಚ್ಚಾಗಿ ಅವರಿಗೆ ಅದು ಕಷ್ಟವೇ. ಆದರೆ ಇಲ್ಲಿ ಭಾರಿ ಖುಷಿಯಲ್ಲಿದ್ದಾರೆ. ಒಂದು ಟೀಮ್ ಅದು. ಅಂದರೆ ಅವರೊಂದು 7 ಜೋಡಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಭಾರಿ ಖುಷಿ ಅವರಿಗೆ. ಅವರೊಂಥರ ಒಬ್ಬರನ್ನೊಬ್ಬರು ಬಿಟ್ಟು ಇರುವುದಿಲ್ಲ. ಅದೊಂಥರ ಇದೇ ಬೇರೆ. ಅವರಿಗೆ ಕೂಡ ಅವ್ರಿಗೆ ಬರ್ಡೇ ಇರುವ ಕೂಡ ಹಾಗೆ ಅವರೊಂದು ಅದೇ ಸೇಮ್ ಕಲರ್ ಡ್ರೆಸ್ ಹಾಕ್ಕೊಂಡು ಬರ್ತಾರೆ. ಮನೆಯಲ್ಲಿ ಕೂಡ ಅವರನ್ನು ಒಂದು ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ತಾ ಇರ್ತಾರೆ. ಭಾರಿ ಒಂದು ಖುಷಿಯ ವಿಷಯ ಅದು. ನೋಡ್ಲಿಕ್ಕೆ ಕೂಡ ಒಂದೇ ಥರ ಕನ್ಫ್ಯೂಸ್ ಆಗೋದು. ನಮಗೆ ಕೂಡ ಒಂದು ಕ್ಲಾಸಲ್ಲಿ ಹೋಗುವಾಗ ಇದು ಯಾರು, ತಮ್ಮ ಯಾರು, ಅಣ್ಣ ಯಾರು ಅಂತ ಗೊತ್ತಾಗೋದಿಲ್ಲ. ಅದರ ಒಂದು ಜೋಡಿ ಬಳ್ಳಾರಿದ್ದು ಇರಬೇಕದ್ರಲ್ಲಿ, ಬಾಕಿದ್ದೆಲ್ಲ ಇಲ್ಲಿ ಮಂಗಳೂರಿನವರೇ. ತುಂಬ ಸಲ ನಾನು ಅವನನ್ನು ಕರೆದು ಇನ್ನೊಬ್ಬ ಬರೋದು. ಅವರು ಎಲ್ಲ ಒಮ್ಮೊಮ್ಮೆ ಬೇಕಂತಲೇ ಮಾಡ್ತಾರೆ ಅವರು. ಅಂದರೆ ಭಾರಿ ಅವರು ಆಕ್ಟಿವ್ ಇದ್ದಾರೆ. NK ರಾಜೇಶ್ವರಿ, NK ಸಾಕ್ಷಿ, ವಾಮಂಜೂರು. ಇಬ್ಬರ ಹೆಸರಲ್ಲಿ ಗೊತ್ತಾಗ್ತದೆ ಟೀಚರ್? ಕೇಳಿದಾಗ ಅದಲ್ ಬದಲ್ ಕೇಳ್ತಾರೆ. ಕಲಿಯುವುದ್ರಲ್ಲಿ ಇಬ್ಬರು ಒಂದೇಲ್ಲ. ಮನೆಯಲ್ಲಿ ಯಾವ ರೀತಿ ಕಲಿತೇವೆ? ಒಟ್ಟಿಗೆ ಇರ್ತೀವಿ? ಜಗಳ ಮಾಡಿ. ಅಂದರೆ ನಮಗೆ ಈ ಮಕ್ಕಳು ಕಲಿಕೆಯಲ್ಲಿ ತುಂಬ ಮುಂದುವರಿದಂಥ ಮಕ್ಕಳು. ಮತ್ತು ಎಲ್ಲ ಮಕ್ಕಳಿಗೂ ಕಲಿಕೆಯಲ್ಲಿ ಸಪೋರ್ಟ್ ಕೂಡ ಮಾಡ್ತಾರೆ. ನಾವಿಲ್ಲದಾಗ ತರಗತಿಯನ್ನು ಕೂಡ ಮೇಂಟೈನ್ ಮಾಡ್ತಾ ಇರ್ತಾರೆ. ನಮಗೆ ಬಹಳಷ್ಟು ಸರಿ ಕನ್ಫ್ಯೂಸ್ ಆಗ್ತದೆ. ಒಂದೊಂದು ಸರಿ ಅಟೆಂಡೆನ್ಸ್ ಕರೆಯುವಾಗ ಅಥವಾ ಹೆಸರು ಅದ್ಲು ಬದಲಾಗ್ತದೆ. ಮತ್ತು ಆನ್ಸರ್ ಶೀಟ್ ಕೊಡಬೇಕಾದ್ರೆ ಅದೇ ಒಂದು ಅರ್ಧ ಮಾರ್ಕ್ ಒಂದೊಂದು ಸರಿ ಹೆಚ್ಚು ಕಡಿಮೆ ಇರ್ತದೆ. ಮತ್ತು ಓವರಲ್ ಆಗಿ ಔಟ್ ಆಫ್ ತೆಗೆಯುವ ಮಕ್ಕಳು.